ರಾಜ್ಯಾದ್ಯಂತ ಮಳೆ ಅಬ್ಬರ ಜೋರಾಗಿದೆ. ಹಲವು ಜಿಲ್ಲೆಗಳಿಗೆ ಭಾರಿ ಮಳೆ ಆಗ್ತಾ ಇದೆ. ಅದರಲ್ಲೂ ಕೂಡ ಬಿರುಗಾಳಿ ಸಹಿತ ಮಳೆ ಆಗ್ತಿರೋ ಕಾರಣಕ್ಕಾಗಿ ಸಾಕಷ್ಟು ತೊಂದರೆನೂ ಕೂಡ ಆಗ್ತಾ ಇದೆ. ಜನಜೀವನ ಸಂಕಷ್ಟ ಆಗ್ತಾ ಇದೆ. ರೈತರಿಗೆ ಬಹಳ ಪ್ರಮುಖವಾಗಿ ಫಸಲು ತೆಗೆದುಕೊಳ್ಳುವಂಥ ಹೊತ್ತಲ್ಲೇ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಅದರಲ್ಲೂ ಕೂಡ ಬಾಳೆಯನ್ನ ಬೆಳೆದಂಥ ರೈತರಿಗೆ, ಇದು ಸೇರಿದಂತೆ ದ್ರಾಕ್ಷಿ ಬೆಳೆದಂಥ ರೈತರಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇರೋದು. ಸೊ ಹಾಗಾದ್ರೆ ಇಂದಿನಿಂದ ರಾಜ್ಯಾದ್ಯಂತ 4 ದಿನಗಳ ಕಾಲ ಮಳೆ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ರಾಜ್ಯಾದ್ಯಂತ ಬಹುತೇಕ ಎಲ್ಲ ಜಿಲ್ಲೆಗಳಿಗೂ ಕೂಡ ಮಳೆ ಅಲರ್ಟ್ ಇದೆ. ಯಾವ ಜಿಲ್ಲೆಗಳಿಗೆ ಅತಿಯಾದಂಥ ಮಳೆ ಅಲರ್ಟ್ ಇದೆ, ಯಾವ ಜಿಲ್ಲೆಗಳಿಗೆ ಸಾಮಾನ್ಯ ಮಳೆ ಇದೆ, ಯಾವ ಜಿಲ್ಲೆಗಳಿಗೆ ಸಾಧಾರಣವಾದಂಥ ಮಳೆ ಇದೆ, ಇನ್ನು ಯಾವ ಜಿಲ್ಲೆಗಳಿಗೆ ಮಳೆ ಇಲ್ಲ, ಈ ಕುರಿತಾದಂಥ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಸಿಗ್ತಾ ಹೋಗುತ್ತೆ. ಮೊದಲನೇದಾಗಿ ಇಂದಿನಿಂದ 4 ದಿನಗಳ ಕಾಲ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಸುತ್ತಮುತ್ತಲೂ ಇರುವಂಥ ಜಿಲ್ಲೆಗಳಿಗೆ ಇಂದು ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಆರೆಂಜ್ ಅಲರ್ಟ್ ಅಂದರೆ 115ರಿಂದ 210 ಮಿಲಿಮೀಟರ್ ಇಂತಲೂ ಕೂಡ ಹೆಚ್ಚು ಮಳೆ ಆಗುವಂಥ ಸಾಧ್ಯತೆ ಇದೆ. ಈ ಕಾರಣಕ್ಕಾಗಿ ಭಾರೀ ಮಳೆ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಯೂಶಲಿ ಮುಂಗಾರು ಪೂರ್ವ ಮಳೆ, ಅದರಲ್ಲೂ ಕೂಡ ಬೆಂಗಳೂರು ಸುತ್ತಮುತ್ತಲು ಮಳೆ ಏನಾದರೂ ಬಂತು ಅನ್ನೋದಾದರೆ ಅದು ಅತಿ ಹೆಚ್ಚಿನ ಸಮಯ ಸಂಜೆ ಹೊತ್ತಲ್ಲಿ ಮಳೆ ಬರುತ್ತೆ, ರಾತ್ರಿ ಅತಿ ಹೆಚ್ಚಿನ ಮಳೆ ಕೂಡ ಆಗುತ್ತೆ. ಅದೇ ರೀತಿಯಾದಂಥ ಮಳೆ ವಾತಾವರಣ ಮತ್ತು ಮಳೆ ಅಲರ್ಟನ್ನು ಹವಾಮಾನ ಇಲಾಖೆ ಈಗಲೂ ಕೂಡ ನೀಡಿದೆ. ಇಂದು ಆರೆಂಜ್ ಅಲರ್ಟ್ ರಾಜ್ಯದಲ್ಲಿರುವಂಥ 8 ಜಿಲ್ಲೆಗಳಿಗೆ ಕೊಟ್ಟಿರೋದು. ಈ 8 ಜಿಲ್ಲೆಗಳಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬರುವಂಥ ಕಲಬುರಗಿ, ಯಾದಗಿರಿ, ರಾಯಚೂರು ಈ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. 8 ಜಿಲ್ಲೆಗಳಿಗೆ ಘೋಷಣೆಯನ್ನು ಮಾಡಿರೋದು. ಇನ್ನುಳಿದಂಥ 19 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. 4 ಜಿಲ್ಲೆಗಳಿಗೆ ಮಾತ್ರ ಸಾಧಾರಣ ಮಳೆ ಆಗುತ್ತೆ. ಹಾಗಾದರೆ ಇಂದಿನಿಂದ 4 ದಿನಗಳ ಕಾಲ ಯಾವ್ಯಾವ ಜಿಲ್ಲೆಗಳಲ್ಲಿ ಸ್ಪೆಸಿಫಿಕ್ ಆಗಿ ಮಳೆ ಅಲರ್ಟ್ ಇದೆ, ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿರೋದೇನು, ಈ ಕುರಿತಾದಂಥ ಡೀಟೇಲ್ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಇಂದು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಅದರ ಜೊತೆಗೆ ಚಿಕ್ಕಬಳ್ಳಾಪುರ, ಪಕ್ಕದ ತುಮಕೂರು, ರಾಯಚೂರು, ಯಾದಗಿರಿ, ಕಲಬುರಗಿ, ಬೀದರ್ ಈ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. ಒಟ್ಟು 8 ಜಿಲ್ಲೆಗಳಿಗೆ. ಇನ್ನುಳಿದಂಥ 19 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಇರುತ್ತೆ, ಭಾರಿ ಮಳೆ ಆಗುವಂಥ ಸಾಧ್ಯತೆ ಇರೋದು. ಇನ್ನು 4 ಜಿಲ್ಲೆಗಳಿಗೆ ಇಂದು ಸಾಧಾರಣವಾದಂಥ ಮಳೆ ಬರುತ್ತೆ, ಅಥವಾ ಕೆಲ ಏರಿಯಾಗಳಿಗೆ ಮಾತ್ರ ಮಳೆ ಬರುತ್ತೆ, ಇನ್ನು ಬಹುತೇಕ ಏರಿಯಾಗಳಿಗೆ ಮಳೆ ಬರಲ್ಲ. ಆ ರೀತಿಯಾದಂಥ ಜಿಲ್ಲೆಗಳು ಯಾವುವು ಅಂತ ನೋಡೋದಾದರೆ ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಗದಗ ಈ ಜಿಲ್ಲೆಗಳಿಗೆ ಕೆಲವು ಕಡೆಗೆ ಮಾತ್ರ ಸಾಧಾರಣವಾದಂಥ ಮಳೆ ಬರುತ್ತಂತೆ. ಈ 4 ಜಿಲ್ಲೆ ಮತ್ತು ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದಂಥ 8 ಜಿಲ್ಲೆಗಳನ್ನು ಹೊರತುಪಡಿಸಿ ಇನ್ನುಳಿದಂಥ ಜಿಲ್ಲೆಗಳಿದಾವಲ್ಲ 19 ಜಿಲ್ಲೆಗಳು, ಅವು ಮಲೆನಾಡು ಭಾಗ ಬರ್ಬೋದು, ಕರಾವಳಿ ಭಾಗ ಬರ್ಬೋದು, ಉತ್ತರ ಕರ್ನಾಟಕ ಭಾಗದ ಭಾಗ ಬರ್ಬೋದು, ಅಂದರೆ ಉತ್ತರ ಒಳನಾಡು, ದಕ್ಷಿಣ ಒಳನಾಡು ಇಷ್ಟೂ ಜಿಲ್ಲೆಗಳಿಗೂ ಕೂಡ 19 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಇದೆ. ಯೆಲ್ಲೋ ಅಲರ್ಟ್ ಅಂದರೆ ಮ್ಯಾಕ್ಸಿಮಮ್ 115 ಮಿಲಿಮೀಟರ್ವರೆಗೂ ಮಳೆ ಬರುವಂಥ ಸಾಧ್ಯತೆ ಇದೆ. ಇನ್ನು ನಾಳೆ ಮೇ 22ನೇ ತಾರೀಕು 4 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಅದು ಬೀದರ್ ಜಿಲ್ಲೆ, ಕಲಬುರಗಿ ಜಿಲ್ಲೆ, ಯಾದಗಿರಿ ಜಿಲ್ಲೆ, ರಾಯಚೂರು ಜಿಲ್ಲೆ ಇಷ್ಟು 4 ಜಿಲ್ಲೆಗಳು, ಉತ್ತರ ಕರ್ನಾಟಕ ಭಾಗದ ಈ 4 ಜಿಲ್ಲೆಗಳಿಗೆ ಭಾರೀ ಮಳೆಯ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಇನ್ನು 17 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಇವತ್ತು ಆರೆಂಜ್ ಅಲರ್ಟ್ ಬೆಂಗಳೂರಿಗಿತ್ತಲ್ಲ, ನಾಳೆ ಅಂದರೆ ನಿಮಗೆ ಮೇ 22ನೇ ತಾರೀಕು ಆರೆಂಜ್ ಅಲರ್ಟ್ ಇರೋಲ್ಲ, ಅಂದರೆ ಸ್ವಲ್ಪ ಮಳೆ ಆಗುತ್ತೆ, ಬಟ್ ಅತಿ ಹೆಚ್ಚಿನ ಮಳೆ ಏನು ನಿರೀಕ್ಷೆ ಮಾಡುವಂಥ ಇಲ್ಲ. ಯಾವ್ಯಾವ ಜಿಲ್ಲೆಗಳು ಅಂದರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಿಗೆ, ಅಷ್ಟೂ ಜಿಲ್ಲೆಗಳಿಗೆ 17 ಜಿಲ್ಲೆಗಳಿಗೆ, ತುಮಕೂರು ಬರುತ್ತೆ, ಚಿಕ್ಕಬಳ್ಳಾಪುರ ಬರುತ್ತೆ, ಕೋಲಾರ ಬರುತ್ತೆ, ಮೈಸೂರು, ಮಂಡ್ಯ ಹೀಗೆ 17 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ನಾಳೆ ಅಂದರೆ ಮೇ 22ನೇ ತಾರೀಕು ಘೋಷಣೆಯನ್ನು ಮಾಡಿದೆ ಹವಾಮಾನ ಇಲಾಖೆ. ಇನ್ನು ಮೇ 23ನೇ ತಾರೀಕು ಅಂದರೆ ನಾಡಿದ್ದು 2 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಿದೆ. ಯಾವುದು ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬರುವಂಥ ಬೀದರ್ ಜಿಲ್ಲೆ, ಕಲಬುರಗಿ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಿದೆ. ಇನ್ನುಳಿದಂತೆ 19 ಜಿಲ್ಲೆಗಳಿಗೂ ಕೂಡ ಯೆಲ್ಲೋ ಅಲರ್ಟ್ ಮುಂದುವರಿಯುತ್ತೆ. ಅಂದರೆ ಮೇ 22ನೇ ತಾರೀಕು ಯೆಲ್ಲೋ ಅಲರ್ಟ್ ಇತ್ತು, ಮೇ 23ನೇ ತಾರೀಕು ಕೂಡ ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲು ಜಿಲ್ಲೆಗಳು, ಮಲೆನಾಡು ಭಾಗದ ಜಿಲ್ಲೆಗಳು, ಕರಾವಳಿ ಕರ್ನಾಟಕ ಭಾಗದ ಜಿಲ್ಲೆಗಳು, ಉತ್ತರ ಕರ್ನಾಟಕದ ಕೆಲ ಭಾಗದ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಮುಂದುವರಿಯಲಿದೆ. ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡಿನ ಕೆಲ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. ಇನ್ನು ಮೇ 24ನೇ ತಾರೀಕು ಕೂಡ
ಕೆಲ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿದೆ. ಆರೆಂಜ್ ಅಲರ್ಟ್ ಯಾವ ಸದ್ಯಕ್ಕೆ ಈಗ ಕೊಟ್ಟಿರೋ ಇನ್ಫಾರ್ಮೇಷನ್ ಪ್ರಕಾರ ಇಲ್ಲ. ರಾಜ್ಯದ ಅರ್ಧದಷ್ಟು ಜಿಲ್ಲೆಗಳಿಗೆ ಮೇ 24ನೇ ತಾರೀಕು ಕೂಡ ಮಳೆ ಆಗುತ್ತೆ, ಯೆಲ್ಲೋ ಅಲರ್ಟ್ ಅಂತೇಳಿ. ಇದೆಲ್ಲದೂ ಕೂಡ ಮುಂಗಾರು ಪೂರ್ವ ಮಳೆ ಆಗಿದ್ದು ಮುಂಗಾರು ಚುರುಕುಗೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿದೆ ಅಂಥೇಳಿ ಸದ್ಯ ಮಾಹಿತಿ ಬರ್ತಾ ಇದೆ. ಈ ಮೊದಲು ಅಂದರೆ ಕಳೆದ 15 ದಿನಗಳ ಹಿಂದೆ ಕೊಟ್ಟಂಥ ಅಲರ್ಟ್ ಏನು ಅಂದರೆ ಈ ಬಾರಿ ಮುಂಗಾರು ಉತ್ತಮವಾದಂಥ ಮಳೆಯನ್ನು ಬರೋದಿಲ್ಲ, ಕೆಲ ಜಿಲ್ಲೆಗಳಿಗೆ ಬರಗಾಲ ಬರುತ್ತೆ ಅನ್ನುವಂತಹ ಮುನ್ಸೂಚನೆಯನ್ನು ನೀಡಿತ್ತು. ಬಟ್ ಸದ್ಯದ ಮಾಹಿತಿ ಪ್ರಕಾರ ಟರ್ಫ್ ಏನು ಹವಾಮಾನದ ವೈಪರೀತ್ಯ ನೋಡ್ತಾ ಹೋದರೆ ಮಳೆ ಬರುತ್ತೆ, ಏನು ಬರಗಾಲದ ಲೆವೆಲ್ಗಂತೂ ಮಳೆಯನ್ನು ತೀರಾ ಕಡಿಮೆ ಮಳೆಯೇನಿರೋದಿಲ್ಲ, ಮಳೆ ಬರುತ್ತೆ. ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಮಳೆ ಆಗ್ಬೋದು ಅನ್ನುವಂತಹ ಸಾಧ್ಯತೆಗಳನ್ನು ಅಥವಾ ಆ ರೀತಿಯಾದಂಥ ಪ್ರಿಡಿಕ್ಷನನ್ನು ಹವಾಮಾನ ಇಲಾಖೆ ಮಾಹಿತಿಯನ್ನು ನೀಡ್ತಾ ಇದೆ. ಇದು 4 ರಿಂದ 5 ದಿನಗಳ ಕಾಲ. ಈ ವಾರದಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಮಳೆ ಅಲರ್ಟ್ ಇದೆ, ಯಾವ ಜಿಲ್ಲೆಗಳಿಗೆ ಅತಿ ಹೆಚ್ಚಿನ ಮಳೆ ಇದೆ, ಯಾವ ಜಿಲ್ಲೆಗಳಿಗೆ ಸಾಧಾರಣ ಮಳೆ ಇದೆ, ಈ ಕುರಿತಾದಂಥ ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಶರೀಫ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.